ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಚ್ಯೂತಿ. ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಲ್ಲ? ಐ ಗ್ಯಾಸ್ ಸೂಪರಾಗಿದ್ದೀರಿ, ಸಖತ್ತಾಗಿದ್ದೀರಿ ಅಂತ. ಬರೀ ವೆದರ್ ತೋರಿಸ್ತೀನಿ, ಎಷ್ಟು ಮಸ್ತ್ ಅದ, ಎಷ್ಟು ಪ್ಲೆಸೆಂಟ್ ಅನಿಸ್ತಾ ಇದೆಯಲ್ಲ. ಈಗ ಗೊತ್ತು ಸಂಡೇ ಇದ್ದವರು ಜಲ್ದಿ ಎದ್ದೀನಿ, ಜಲ್ದಿ ಹಾಕಿದ್ದೀನಿ ಅಂತಂತಂದ್ರೆ ನಿನ್ನೆ ಇವರು ರಾಚೋಟಿದಿಂದ ಬಂದಿರಲ್ಲ. ಸೊ ಎಲ್ಲ ಪ್ರಸಾದ ಎಲ್ಲ ತೆಗೆದು ದೇವ್ರಿಗೆ ಕಳ್ಸೋದೈತಿ ಈಗ ಗೊತ್ತಾ. ಸೊ ಅದ್ರ ಸಲುವಾಗಿ ಜಲ್ದಿ ಎದ್ದೀನಿ. ನೋಡೋ ತನಕ ನೀರು ಬಂದಾವೇನೋ ಅಂತ ನೋಡ್ದೆ, ಇನ್ನು ಗೌರ್ಮೆಂಟ್ ನಾಳೆ ಭೀ ನೀರು ಬಂದಿದ್ದಿಲ್ಲ. ಪೂಜಾ ಅಂತೂ ಹೊರಗಿಂದ ಒಳಗಿಂದ ಕ್ಲೀನಿಂಗ್ ಎಲ್ಲ ಆಯಿತು. ನಂದು ಲಿಂಗದ ಪೂಜೆ ಮಾಡ್ಕೊಂಡೀನಿ. ಸೊ ಬೇರೆ ನೀರು ಬರಬೇಕಲ್ಲ ಅಂಥೇಳಿ ಹಾದಿನ ಕಾಯ್ತಾ ಇದ್ದೀನಿ. ಆ್ಯಂಡ್ ಆಯೋ ತನಕ ಎಲ್ಲ ಟೈಮ್ ಪಾಸ್ ಮಾಡ್ಕೋತ ಕುಂತೀನಿ. ನಡೆಯಲ್ಲಿ ನೀರು ಬಂದವ, ಪೈಪೆಲ್ಲ ಕರೆಕ್ಟಾಗಿ ಮಾಡ್ಕೊಂಡು ದೇವ್ರ ಪೂಜೆ ಸಲುವಾಗಿ ನೀರು ಗಿಡಕ್ಕೆ ಹೋಗ್ರಿ. ಆ್ಯಂಡ್ ಎಲ್ಲ ಗಿಡಗಳಿಗೂ ನೀರು ಹಾಕ್ತೀರಿ. ಸೊ ನಾನೇನು ಮಾಡಿದೆ ಅಂದ್ರೆ ಫಸ್ಟ್ ಪೈಪ್ ಸೆಟ್ ಮಾಡಿ ಒಂದು ಸ್ವಲ್ಪ ಹೊರಿ ಬಿದ್ದರೂ ಒಂದು ಹನಿನೇ ನೀರು ಬರಲ್ಲ. ಅದ್ರ ಸಲುವಾಗಿ ಪೈಪೆಲ್ಲ ಪ್ರಾಪರಾಗಿ ಸೆಟ್ ಮಾಡ್ದೆ. ಇಲ್ಲಿ ಗುಲಾಬಿ ಹೂವು ಗಿಡಗಳು ಅವಲ್ಲ, ಅಲ್ಲಿ ನೀರು ಬಿಟ್ಟ ಆ ನಂತರ ದೇವ್ರ ಪೂಜೆ ಸಲುವಾಗಿ ನೀರು ಹಿಡ್ಕೊಂಡು ನಾನು ಪೂಜೆ ಮಾಡಿ ಬಂದ ನಂತರ ನೋಡ್ರಿ ಹೆಂಗೆ ಕಾಣಿಸ್ತಾ ಇದ್ದಾರೆ ನಮ್ಮ ರಾಚೋಟಿ ವೀರಭದ್ರೇಶ್ವರ ಹೊಸ ಸರನಾಗ ಆ್ಯಂಡ್ ಸಾಯಿಬಾಬಾ ಹತ್ತಿ ಸರನಾಗ. ಕಮೆಂಟ್ ಮಾಡಿರಿ. ಒಟ್ಟೆಲ್ಲ ಮಾಡಿ ಬಂದು ಎಲ್ಲ ಗಿಡಗಳಿಗೆ ನೀರು ಹಾಕಿದ. ಆ್ಯಂಡ್ ಹೊರಗೆ ಕಂಪ್ಲೀಟ್ ಗೇಟಿಂದ ಹೊರಗೂ ನೀರು ಹಾಕಿದ. ಆ್ಯಂಡ್ ಅಚಾನಕ್ಸೇ ಅನಿತಾ ಅವ್ರು ಫೋನ್ ಮಾಡಿದ್ರು, ಶಾವಿಗೆ ಮಾಡ್ಕೊಳಕ್ಕೆ ಹೋಗಾರ ನಡ್ರಿ ಅಂತ. ಮತ್ತು ಅವ್ರಿಗೆ ಕೇಳಿದ್ರು 9 o'clock ಬರ್ರಿ ಅಂದಿದ್ರು. ಅದರ ಸಲುವಾಗಿ ಪಟ ಕೆಲಸ ಮಾಡ್ಕೊಂಡು ಚಪಾತಿ ಹಿಟ್ಟು ನಾದಿಟ್ಟೀನಿ. ಆ್ಯಂಡ್ ಬ್ಯಾಳಿ ಅನ್ನ ರೆಡಿಯಾಗಿತ್ತು. ಐ ಥಿಂಕ್ ಊರ ಕಡೆನೂ ಟಿಫಿನ್ ಬಾಕ್ಸ್ ಕೊಡೋದಿತ್ತಲ್ಲ, ಅದಕ್ಕೆ ದೇವ್ರ ಕಳ್ಸೋದಿದ್ದಿನ ಕಡೆಯಿಂದ ರೊಟ್ಟಿ ಮಾಡಿಲ್ಲ ಫ್ರೆಂಡ್ಸ್, ಚಪಾತಿ ಮಾಡಿದೆ. ಚಪಾತಿ ಮಾಡ್ಲಿಕ್ಕೆ ಹಿಟ್ಟು ನಾದಿಟ್ಟಿದೆ. ಆ್ಯಂಡ್ ಅಷ್ಟ್ರಲ್ಲಿ ಕಾಲ್ ಬಂತು ಬರ್ರಿ ಅಂತ. ಅದ್ರ ಸಲುವಾಗಿ ಹಿಟ್ಟು ನಾದಿಟ್ಟಿದ್ದೆಲ್ಲ. ಆ್ಯಂಡ್ ಮತ್ತು ಹಿಟ್ಟು ನಾದಿಟ್ಟ ತಕ್ಷಣ ಕಾಲ್ ಬಂದ್ಕಿ ತಂಗಿ ನಾವೆಲ್ಲ ಬರ್ತೀವಿ ಅಂತ. ಅದಕ್ಕೆ ಮತ್ತು ಆಲೂ ಪರೋಟ ಮಾಡಾರಿ ಅಂತ ಆಲೂ ಫುಲ್ ಕುದಿಸಿಟ್ಟಿನಿ. ಯಾಕಂದ್ರೆ ಅವ್ವ ಸೋನಿ ಮತ್ತು ಅಕ್ಕನೂ ಬರೋರ, ಇವ್ರನ್ನೂ ಬರ್ತಾರೆ ಆಲೂ ಪರೋಟ ಮಾಡಾರಿ ಅಂತ. ಫುಲ್ ಆಲೂ ಪರೋಟ ಸಲಕ್ಕೆ ಆಲೂ ಕುದಿಸಿಟ್ಟೀನಿ. ಬಂದ ನಂತರ ಮಾಡ್ಕೊಳಕ್ಕೆ ಬರ್ತದೆ. ಫಸ್ಟ್ ಶಾವ್ಗೆ ಮಾಡ್ಕೊಬರ್ರಿ ಅಂತ ಶಾವ್ಗೆ ಮಾಡ್ಕೊಳಕ್ಕೆ ಹೋಗ್ಲತ್ತೀನಿ. ನೀವು ಶಾವ್ಗೆ ಯಾವ ಥರ ಮಾಡ್ಕೋತ್ರಿ ಅನ್ನೋದು ಕಮೆಂಟ್ ಮಾಡಿರಿ. ದಿಸ್ ಈಸ್ ದ ಫಸ್ಟ್ ಟೈಮ್ ನಾನು ಹಿಟ್ಟು ಕಲಿಸ್ಕೊಡೋದು. ಇಲ್ಲಿನ ತನಕ ನಾನು ಶಾವ್ಗೆ ಮಾಡ್ಕೊಳಕ್ಕೆ ಹೋಗ್ತಿದ್ದೆ, ಬಟ್ ಶಾವ್ಗೆ ಮಷೀನ್ ಬಲ್ಲೇ ಒಬ್ಬರು ಯಾರ ಇರ್ತಿರ್ಕಿ ಶಾವ್ಗೆ ಕಲಿಸಿ ತಾನೇ ಶಾವ್ಗೆ ಮಾಡೋರು. ನಾವು ಖಾಲಿ ಕಡ್ದು ಈಟೆ ಬಿಸ್ಲಾಗ್ರೆ ಹಾಕೋಬೋರು, ಅಥವಾ ನಾವು ಖಾಲಿಯಲ್ಲೇ ಕುಂತು ತುಂಬ್ಕೊಂಡು ಬಂದ್ರೆ ಆಗೋಯ್ತು, ಆ ಥರ ಮಾಡ್ತಿದ್ದೆವು. ಬಟ್ ದಿಸ್ ಈಸ್ ದ ಫಸ್ಟ್ ಟೈಮ್ ನಾನು ಹಿಟ್ಟು ಕಲಿಸ್ಕೊಡ್ತಾ ಇದ್ದೀನಿ. ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಫೆಲ್ಟ್ ಲಿಟಲ್ ಟಫರ್. ಯಾಕಂದ್ರೆ ಅದು ನಾರ್ಮಲ್ ನಾವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೇವಲ್ಲ ಆ ಥರ ಕಲಿಸೋದಿರಲ್ಲ ಫ್ರೆಂಡ್ಸ್. ಇದು ನಾರ್ಮಲ್ಲಾಗಿ ಸುಮ್ಮನೆ ಹಿಟ್ಟು ಹಸಿ ಮಾಡಬೇಕು ಅಂತಂತಾರೆ. ಬಟ್ ಇವ್ರು ನಾ ಹೋಗಿನ ಜಾಗ ಗೊತ್ತಲ್ಲ, ಅವ್ರು ಚಲೋನೇ ಹಸಿ ಮಾಡ್ಲಿಕ್ಕೆ ಹೇಳಿದರು. ನನ್ನ ಭಯ ಏನು ಅಂದ್ರೆ ಮತ್ತೆ ಎಲ್ಲಿ ಜಾಸ್ತಿ ಹಿಟ್ಟು ಪೂರ ನಾವು ಚಪಾತಿ ಅಪ್ಲೈ ಮಾಡಿ ಖರಾಬ್ ಆಯ್ತವೇನೋ ಅಂತ. ಬಟ್ ಖರಾಬ್ ಏನಾಗಿಲ್ಲ, ಒಂದು ಸ್ವಲ್ಪ ಉದ್ರ ಇಟ್ಟರೆ ಸಾಕು ಅಂದಿದ್ರು. ಮಾಡೀನಿ. ಚಲೋ ಮಷೀನ್ ಭೀ ಚಾಲೂ ಮಾಡಿದ್ರು, ಎಲ್ಲ ತೊಳೆದು. ಬಟ್ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಏನಾಗ್ಯದ ಅಂತಂದ್ರೆ, ಈಗ ಗೊತ್ತು ಭೀ ಯಾವ್ದು ಭೀ ಕೆಲಸ ಫಸ್ಟ್ ಅಂದ್ರೆ ಮಷೀನ್ ಆಗಲಿ ಅಥವಾ ಹಿಟ್ಟು ಬೀಸೋದಾಗಲಿ, ಹಿಂಗೆ ಶಾವ್ಗೆ ಮಾಡೋದಾಗಲಿ, ಪಾಪಡ್ ಮಾಡೋದಾಗಲಿ, ಯಾವ್ದು ಭೀ ಇರ್ತದೆ ನೋಡ್ರಿ, ಫಸ್ಟ್ ಒಂದು ಸ್ವಲ್ಪ ಕ್ವಾಂಟಿಟಿ ನಮ್ಮದು ವೇಸ್ಟ್ ಆಯ್ತದೆ. ನಾನು ಇಲ್ಲ ಈಗ ಗೊತ್ತು ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ, ನಂದು ಐ ಥಿಂಕ್ 150 to 200 grams ತನಕ ನಂದು ಹಿಟ್ಟು ಖರಾಬಾಗಿರಬೇಕು. ಅವ್ರು ತೆಗೆದು ಬೀಟೇಕ್ಯಾರ. ತೋರಿಸ್ತೀನಿ ಅದು ರೆಡ್ ಬುಟ್ಟಿನಾಗ ಹಿಂದಿನ ಹೆಸರು ನಿಮ್ಗೆ. ಆ್ಯಂಡ್ ಇನ್ನೊಂದು ಏನು ಅಂತಂದ್ರೆ, ರೀಸೆಂಟ್ಲಿ ನಾನು ಗೋಧಿ ಬೀಸ್ಲಿಕ್ಕೆ ಹೋಗಿನಿ. ಅವಾಗೆ ನಾ ಹೋದಾಗೆ ಚಾಲೂ ಮಾಡಿರು. ನಂದು ಅರ್ಧ ಕಿಲೋ ಹಿಟ್ಟಿನೊಟ್ಟು ಪೂರ ವೇಸ್ಟ್ ಆಗ್ಯದ, ಡಂಪ್ ಮಾಡ್ಯಾಕ್ಯಾರ ಅವರಲ್ಲಿ. ಅಂದ್ರೆ ಅರ್ಥ ಆಯ್ತು ನನಗೆ. ಫಸ್ಟ್ ಗೊತ್ತು ಭೀ ಯಾವುದು ಭೀ ಹಿಟ್ಟು ಬೀಸೋದಾಗಲಿ ಮತ್ತು ಹಿಂಗೆ ಏನು ಮಾಡೋದಾಗಲಿ ಫಸ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ವೇಸ್ಟೇಜ್ ಜಾಸ್ತಿ ಇರ್ತದು ಅಂತ. ಆ್ಯಂಡ್ ಭಯ ಜಾಸ್ತಿ ಜಲ್ದಿ ಕಡ್ಲಿಕ್ಕೆ ಹೋಲತ್ರ ನಿಂದ್ರಿ, ಬಟ್ ಏನಾಗಲ್ಲ, ಮೆತ್ಕೊಂಡ್ರೆ ನನ್ನ ಜವಾಬ್ದಾರಿ ಅಂತ ಅಂತಲತ್ತೀರಿ. ಉದ್ದಕ್ಕೆ ತೆಗ್ದಾರೆ ನೋಡ್ರಿ. ಆ್ಯಕ್ಚುಲಿ ನಾ ಭಯ ಪಟ್ಕೋತ ಈಟೆ ತೆಗ್ದೀನಿ. ನಾವು ಪೂರ ಹಗ್ಗ ಫುಲ್ ಚೊಗ್ಗು ಹಾಕ್ಬೋದು, ಅಂದ್ರೆ ಸಪ್ರೇಟ್ ಇರ್ತಾವೆ ಇವು ಹಗ್ಗ, ತಾರ್ಗಳು. ಆರಾಮ್ಸಂಟು ಓಟ್ ದೊಡ್ಡ ತೆಗೆದ್ರೆ ನಿಮ್ಗೆ ಜಲ್ದಿ ಒಣಗ್ತಾವ ಅಂತಲತ್ತೀರು.
ಸೊ ಚಲೋ ಒಣಕಿನಿ. ಆ್ಯಂಡ್ ವೈಷ್ಣವಿ ಯಾವಾಗ ಕ್ಲಿಪ್ ತೆಗ್ದಾಗ ಗೊತ್ತಿಲ್ಲ, ಚಲೋ ಶಾವ್ಗಿ ಸಂಟ ಆಟ ಆಡ್ಲತ್ತಾಳ ನೋಡ್ರಿ ಚೆನ್ನಾಗಿ. ಆ್ಯಂಡ್ ಅವ್ರ ಸಂಟ್ ಪೂರ ಶಾವ್ಗಿ ಆಗೋ ತನಕ ಮಾತಾಡ್ಕೋತೇನೆ ಇದ್ದಲ್ಲ. ಸೊ ದಿಸ್ ಈಸ್ ದ ವೇಸ್ಟೇಜ್ ನಾನು ಹೇಳಿನಲ್ಲಿ ನಿಮ್ಗೆ 150 ತನಕ ಅವ್ರ ಸಂಟ್ ಮಾತಾಡ್ತಾ ಇದ್ದೀನಲ್ಲ, ಅವರೆಲ್ಲ ತಿರ್ಗೋದೇ ಹಿಟ್ಟು ಒಂದು ಸ್ವಲ್ಪ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಬಟ್ ಸೂಪರ್ ಹಿಟ್ ಅಂತ ಇರ್ತದಲ್ಲ, ಅಥವಾ ಮೈದಾ ಹಿಟ್ಟು ಅದ್ರಲ್ಲಿ ಶಾವ್ಗಿ ಮಾಡೋದು ಈಸಿ ಅದ ಅಂತ ಹೇಳಿ. ಬಿಸಿಲು ಇಟ್ಟು ಕಡಕ್ಕಾಗ ಅನಿಸ್ತಾ ಇದೆ ನೋಡ್ರಿ. ಬಟ್ ಮಾರ್ನಿಂಗ್ ಜಾಸ್ತಿ ಇತ್ತು, ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗ್ಯದ ಅನ್ಸತ್ತು. ಫುಲ್ ಕಡಕ್ಕಾಗದ ಎಲ್ಲ ನೀಟಾಗಿ ತಾರ್ಬಲ್ ಇದ್ದೀನಿ ಕಡ್ಕೊಂಡು ಹೆಂಗೆ ಕಾಣಿಸ್ತಾ ಇದೆ ನೋಡ್ರಿ. ಒಂದು ಸ್ವಲ್ಪ ಎಫರ್ಟ್ಸ್ ಹಾಕೋರು ಹೋಮ್ ಮೇಡ್ ಮ್ಯಾಗಿ ಈಸ್ ರೆಡಿ. ಇವಾಗ ಫ್ರೆಶ್ ಆಗಿದ್ದಾಗ ತಿನ್ಬಾರ್ದು, ಬಟ್ ಒಂದು ತಿಂಗಳ ನಂತರ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಡನ್, ಶಾವ್ಗಿ ಮಾಡ್ಕೋಬೋದು, ಮುಗೀತು. ಸಂಡೇ ಸ್ಪೆಷಲ್ ಚಪಾತಿ. ಇವತ್ತು ವೈಷ್ಣವಿ ಚಪಾತಿ ಮಾಡ್ಯಾಳ ಆ್ಯಂಡ್ ಘಟ್ಬ್ಯಾಳಿ. ಒಂದು ಚಪಾತಿ ಪಲ್ಯ ಉಂಡ ನಂತರ ರೈಸ್ ತೊಗೊಂಡಿನಿ ಫ್ರೆಂಡ್ಸ್, ಕಾಣಿಸ್ತಾ ಇದ್ದಲ್ಲ, ಇಷ್ಟು ರೈಸ್ ತೊಗೊಂಡಿನಿ. ಆ್ಯಕ್ಚುಲಿ ಇವಾಗ ಟೈಮ್ 11:30 ಆಗ್ಯದ. ಸೊ ಅದು ಬಿಸಿಲಾಗ ತಿರ್ಗಿನ ಕಡೆಯಿಂದನೂ ಯಾಕೋ ಅದು ಶಾವ್ಗಿ ಮಾಡ್ಕೊಳೋದಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಅನ್ಸತ್ತದು. ಇದಿಟ್ಟು ಊಟ ಮಾಡಿ ಇನ್ನು ಬೇರೆ ಕೆಲಸದ ಮಾಡ್ಕೋತೀನಿ. ಬಾಯ್ ಫ್ರೆಂಡ್ಸ್. ಗ್ರೀನ್ ಟೀ ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಫೀಲಿಂಗ್ ಲೈಕ್ ವೆರಿ ಸ್ಟ್ರೆಸ್ಡ್, ಸಾಕಾಗಿ ನಂಗೆ ಅನ್ಸತ್ತು. ಏನೋ ಮನೆಯಿಂದ ಕೆಲಸ ಏನೂ ಆಗಿಲ್ಲ, ಟು ಬಿ ಫ್ರ್ಯಾಂಕ್. ಓನ್ಲಿ ಎಲ್ಲರಿಗೆ ಊಟ ರೆಡಿ ಆಗ್ಯದ, ಎಲ್ಲರ ಸಲುವಾಗಿ ಊಟ ರೆಡಿಯಾಗಿ ಊಟನೂ ಮಾಡ್ಯಾರ. ಭಾಂಡಿ ಬಟ್ಟೆ ಮನೆ ಎಲ್ಲ ಹೇಳಬೇಕಾದ್ರೆ ನಂದು ಕೆಲಸ ತೋರಿಸ್ರಿ ಎಲ್ಲರೂ ಬೈತ್ರಿ, ಆ ಥರ ಅದ ಕೆಲಸನೂ. ಯಾಕೋ ಭಾಳ ಲತಾರ್ಜಿಕ್ ಅನ್ಸುತ್ತೆ. ಐ ಟರ್ನ್ ಟುವರ್ಡ್ಸ್ ಮೈ ಸೆಲ್ಫ್. ಶಾವ್ಗಿ ಮಾಡಿ ಬಂದ ನಂತರ ಚಪಾತಿ ಮಾಡ್ಕೊಂಡು ಊಟ ಮಾಡಿದಲ್ಲ, ಅವನ್ನ ಬರಸನ್ಕ ವೈಷ್ಣವಿ ಒಂದು 2-3 ಚಪಾತಿ ಮಾಡಿವಿ. ಆ್ಯಂಡ್ ಬಾಬಾಗೂ ಟಿಫಿನ್ ಬಾಕ್ಸ್ ಕಟ್ಕೊಡೋದಿತ್ತಲ್ಲ, ಅವರ ಆಚೋಟಿಗೆ ಹೋಗ್ಯಾರಲ್ಲ. ಸೊ ಅದ್ರ ಸಲ ಬಾಬನ ಸಲಕ್ಕೆ ಇಟ್ಟು ಚಪಾತಿ ಪಲ್ಯ ಮಾಡ್ಕೊಡೋದು ಗಡ್ಬಡ್ ಎಕ್ದಮ್ಸೆ ಎಲ್ಲ. ಆ್ಯಂಡ್ ಸಮ್ಮರ್ ಸ್ಟಾರ್ಟ್ ಆಯ್ತು ಅಂದ್ರೆ ನಂಗೆ ಫಸ್ಟ್ ಆಯ್ತು ಈಟ್ಸ್ ವೆಟ್ಟಿಂಗ್ ಅನ್ನೋದು 2-3 ಡೇಸ್ ಆಯಿತು. ನಿಮ್ಗೊಂದು ತೋರಿಸ್ತೀನಿ. ಇವಾಗ ಟೈಮ್ ಜಸ್ಟ್ 12 ಆಗ್ಯದ. ಆ್ಯಂಡ್ ಇಲ್ಲಿಂದ ತನಕ ನೋಡಿರಿ, 1 ಗ್ಲಾಸ್ 200 ml ಅವ, 2 ಲೀಟರ್ಸ್ ಆಫ್ ವಾಟರ್ ಕಂಪ್ಲೀಟೆಡ್. ಇಷ್ಟ ಬ್ಯಾವರು ಫಸ್ಟ್ ಇಡ್ತು. ಐ ಆಮ್ ಅನೇಬಲ್ ಟು ಎಕ್ಸ್ಪ್ರೆಸ್. ಆ್ಯಂಡ್ ಕೆಲಸ ನೋಡ್ನು ಬೇಜಾರ್ಲತ್ತದು, ಕಾಲು ನಿಲ್ಲತ್ತವ, ಪ್ರತಿಯೊಂದು ಪ್ರಾಬ್ಲಮ್ ಆಗ್ಲತ್ತದು. ವೇಟ್ ರೆಡ್ಯೂಸ್ ಮಾಡ್ಕೋಬೇಕು. OMG ನಡ್ರಿ, ಇವಾಗ ಗ್ರೀನ್ ಟೀ ಕುಡಿಯೋರಿ. ಗ್ರೀನ್ ಟೀ ಇಸ್ ರೆಡಿ. ಒಂದು ಸ್ವಲ್ಪ ಗರಮ್ ಅದ, ತಣ್ಣಗಾದ ನಂತರ ಕುಡಿತೀನಿ. ವಾವ್, ವಾಟ್ ಅ ಪ್ರಿಟಿ ಕಲರ್. ಗ್ರೀನ್ ಟೀ ಕಲರ್ ಇಟ್ಟು ಸೂಪರಾಗಿ ಬಂದಿದ್ದೆಲ್ಲ ನೋಡ್ಲಿಕ್ಕೆ ಇಟ್ಟು ಸೂಪರ್ ಅನ್ನಿಸ್ತಾ ಇದೆ. ಆ್ಯಂಡ್ ಗ್ರೀನ್ ಟೀ ಪ್ಯಾಕೆಟ್ ಮ್ಯಾಲದ ಕಂಪ್ಲೀಟ್ಲಿ ಕಪ್ನಾಗೆಲ್ಲ ಗ್ರೀನ್ ಟೀ ಸೂಪರ್ ಅನ್ಸುತ್ತೆ. ರಿಯಲಿ ಗ್ರೀನ್ ಟೀ ಕುಡಿಲತ್ತಿನಂಗದ. ಶಾವ್ಗೆ ಒಣಕೋತಿನ ಫ್ರೆಂಡ್ಸ್. ಅಲ್ಲಿ ಬಟ್ಟೆ ಒಗ್ಲತ್ತೀರು. ಅವ್ರು ಏಟ್ ಜಲ್ದಿ ಮಾಡ್ಕೊಂಡಿರಮ್ಮ, ಈಟ್ ಜಲ್ದಿ ಶಾವ್ಗೆ ಯಾಕೆ ಮಾಡ್ಕೊಳಕ್ಕೆ ಹೋಗಿದಿ ಅಂತ ಕೇಳತ್ತೀರು. ಬಟ್ ನಾನು ಬಿಸಿಲಿಗೆ ಗಂಜಿ ಮಾಡ್ಕೊಂಡಿದ್ದೀನಿ. ಮಸ್ತ್ ಒಣಗ್ಯಾವ ಫ್ರೆಂಡ್ಸ್ ಕಂಕರ. ಅಂದ್ರೂ ನಾ ಇವತ್ತು ನಾಳೆ 2 ದಿನ ಒಣಕೋದು ಚಲೋ ಇತ್ತು. ಬಟ್ ಬಿಸಿಲು ಕಮ್ಮಿ ಆಗ್ಯದ ಇವತ್ತು, ಯಾಕೋ ಬಿಸಿಲು ಜಾಸ್ತಿ ಇಲ್ಲ. ಮಸ್ತ್ ಅನಿಸುತ್ತೆ ನೋಡ್ಲಕ್ಕ. ಬಿಸಿಲು ಕಮ್ಮಿ ಅದ, ಬಟ್ ಕಂಪೇರ್ ಟು ಕೋಡಂಗಿ ಒಂದು ಬರ್ಲದ್ರೆ ಸಾಕು. ಈಗ ಕೋಡಂಗಿ ಇದ್ರೂ ಮತ್ತು ಕೋಡಂಗಿ ತಿಂತಾವಲ್ಲ, ಕೋಡಂಗಿ ಕಲ್ಪುರ ಸಾಫ್ ಮಾಡಾಕ್ತ ಅದನ್ನೂ ಅಲ್ಲತ್ತಿರೋರು. ಕೋಡಂಗಿ ನೋಡೋದು ಅಂದ್ರೆ ಇಕ್ಕಲೇ ಹೊಸ ತಿನ್ನಾಕ್ತೇವೆ ಅಂತ. ಸೊ ನೋಡ ನಂಬ್ಲಕ್ ಇವತ್ತಂತೂ ಒಣಗ್ಯಾವ. ಬಂದು ಯಾಕೆ ಮ್ಯಾಲಕ್ಕೆ ಬಂದೆ? ಈಗರ ಒಗ್ದಿಯಲ್ಲ ಮಗನ ಬಟ್ಟೆ, ಈಗರ ಒಗ್ದೆ ಬಟ್ಟಿನ. ಈಸ್ ಬಟ್ಟೆ ಹೋಗುದೇವು ನೋಡು. ಅಲ್ಲ ಅಲ್ಲಿ ನಂದು ಬಗಿಕಲಿಲ್ಲ, ನಮ್ಮದು ಅಲ್ಲಿಂದ ನ್ಯೂ ಶೈನಿಂಗ್ ಲೀವ್ಸ್ ಎಷ್ಟು ಚಲೋ ಮಿಂಚಿರ್ತಾವಲ್ಲ ಇಲ್ಲಿ ಈಗಳು. ಮಸ್ತ್ ಕಾಣಿಸುತ್ತ. ನಿಂದು ಹಾರ ಯಾವುದು? ಪರೋಟ ಮಾಡ್ತಾ ಇದ್ದೀನಿ. ಸೊ
ಹಮೇಶ ಕೈಲಿ ಕಿವುಚ್ಕೊತೀನಿ ಬಟ್ ಇಬ್ಬರು ಗೀಚಿನ ಚೆನ್ನಾಗಿ ಸೊ ಎಷ್ಟು ಚೆನ್ನಾಗಾಗ್ಯದ ನೋಡ್ರಿ ಗೀಚಿನ ಸಲಕ್ಕ ಆ್ಯಂಡ್ ವೈಷ್ಣವಿ ಕಾಟದ ಮೆಣಸಿನ್ಕಾಯಿ ಅರಿಶಿಣ ಮತ್ತು ಗರಂ ಮಸಾಲ ಹಾಕೀನಿ. ವೈಷ್ಣವಿಗೆ ಮೆಣಸಿನ್ಕಾಯಿ ಉಪ್ಪು ಜೀರಿಗೆ ಅಜ್ವೈನ್ ಹಾಕಿ ಕುಟ್ಲಕ್ಕೆ ಹೇಳೀನಿ. ಬಾಪ್ರೆ ಭಾಳ ಸ್ಟ್ರಾಂಗ್ ಕಾಟದ. ಕೊತ್ತಂಬರಿ ಚಟ್ನಿ ಹಾಕಿ ಸಾಕ್ಬಿಡಿ ಫ್ರೆಂಡ್ಸ್. ನನ್ನ ಡಿನ್ನರ್ ಎಟ್ 5:20 ಏನಾಯ್ತು. ಐ ಆಮ್ ಹ್ಯಾವಿಂಗ್ ಮೈ ಡಿನ್ನರ್ ಫ್ರೆಂಡ್ಸ್. ಬರೀ ಬಿಸಿ ಬಿಸಿ ಆಲೂ ಪರೋಟ ತಿನ್ನೋಣ. ನಂದು ಪ್ಲೇಟ್ ಇದು, ಇಲ್ಲಿ ವೈಷ್ಣವಿ ಪ್ಲೇಟ್. ಬಿಸಿ ಬಿಸಿ ಗರ್ಮಾ ಗರಂ ನಮ್ಮ ಲ್ಯಾಂಗ್ವೇಜಲ್ಲಿ ಆಲೂ ಪರೋಟ. ಅರೌಂಡ್ 6:30 ಹಂಗೆ ವಾಕಿಂಗ್ ಸ್ಟಾರ್ಟ್ ಮಾಡೀನಿ. ವಾಕಿಂಗ್ ಮಾಡೋ ಹೊತ್ತಿನ ನಮ್ಮ ಫ್ರೆಂಡ್ ಅವ್ರದ್ದು ಕಾಲ್ ಬಂತು. ಆ್ಯಂಡ್ 2-in-1 ವರ್ಕ್. ಈಗ ನಾವು ಯಾವುದೇ ಕೆಲಸ ಮಾಡೋ ಹೊತ್ತಿನಾಗ ನಮ್ಗೆ ಬೋರಿಂಗ್ ಅನ್ನಿಸ್ಲತ್ತಲ್ಲ, ಯಾರಿಗಾರ ಕಾಲ್ ಮಾಡಬೇಕು ಅಥವಾ ಸೂಪರ್ ಸೈಲೆಂಟ್ ಮ್ಯೂಸಿಕ್ ಅಥವಾ ನಿಮ್ಗೆ ಯಾವ ಥರ ಮ್ಯೂಸಿಕ್ ಇಷ್ಟ ಆಯಿತು ಆ ಥರ ಮ್ಯೂಸಿಕ್ ಹಚ್ಕೊಂಡು ಕೆಲಸ ಮಾಡ್ಯಾರ ಅಥವಾ ವಾಕಿಂಗ್ ಮಾಡ್ಯಾರ. ನಮ್ಗೆ ಕೆಲಸ ಮಾಡಿಂದ್ರೂ ಗೊತ್ತಾಗಲ್ಲ ಆ್ಯಂಡ್ ನಮ್ಮ ಕೆಲಸನೂ ಕಂಪ್ಲೀಟ್ ಆಯ್ತದು. 2-in-1 ವರ್ಕ್ ಫ್ರೆಂಡ್ಸ್. ವಾಕ್ ಆ್ಯಂಡ್ ಟಾಕ್ ಆರ್ ಎಂಜಾಯ್ ದ ಮ್ಯೂಸಿಕ್. ನಿಮ್ಗೆ ವಾಕಿಂಗ್ ಮಾಡೋದು ಬೋರಿಂಗ್ನೂ ಅನಿಸಲ್ಲ ಅಥವಾ ಯಾವುದೋ ವರ್ಕ್ ಬೋರಿಂಗ್ ಅನಿಸಲ್ಲ. ಸೊ ಮನೆ ಕಾಂಪೌಂಡ್ನಾಗೆ ಮಾಡ್ತಾ ಇದ್ದನ್ನೆಲ್ಲ ಆನಂತರ ಹೊರಗೆ ಹೋಗಿ ಮಾಡಾರಿ ಅಂತ ಒಂದು ಸ್ವಲ್ಪ ಹೊರಗೆ ಹೋಗಿ ಎಲ್ಲಿ ಜನ ಇಲ್ಲ ನೋಡಿರಿ ಅಲ್ಲಿ ಹೋಗಿ ವಿಡಿಯೋ ಕ್ಲಿಪ್ ಆ್ಯಡ್ ಮಾಡ್ಲತ್ತೀನಿ ನಿಮಗಿಲ್ಲಿ. ಆ್ಯಂಡ್ ನಂಬಲ್ಲಿ ಮದುವೆ ಯಾರ್ದೋ ಇತ್ತು ಕಾಣಿಸ್ತದೆ ನಮ್ಮದು ಮನೆ ಬಲ್ಲಿನ ಫಂಕ್ಷನ್ ಹಾಲ್ನಾಗ. ಸೊ ಅವ್ರು ಕ್ರ್ಯಾಕರ್ಸ್ ಬರ್ಸ್ಟ್ ಮಾಡ್ತಾಯಿದ್ದಾರೆ. ಏಟ್ ಸೂಪರಾಗಿ ಅನಿಸ್ತದೆ ನೋಡಿರಿ. ಕಾಲ್ ಮಾಡ್ಕೋತ ಅಂದ್ರೆ ಕಾಲ್ನಾಗ ಮಾತಾಡ್ಕೋತ ಅದನ್ನು ರೆಕಾರ್ಡ್ ಮಾಡ್ಕೊಂಡ ಸೂಪರಾಗಿ ಅನ್ಸುತ್ತೆ. ಕಂಪ್ಲೀಟ್ ಸ್ಕೈ ಎಲ್ಲ ಬ್ಲ್ಯಾಕ್ ಆ್ಯಂಡ್ ಕ್ರ್ಯಾಕರ್ಸ್ ಶಾರ್ಟ್ಸ್ ಆರ್ ಸೂಪರ್ ಮಸ್ತ್ ಇತ್ತು ನೋಡ್ಲಿಕ್ಕೆ. ಬಟ್ DJ ಒನ್ಸ್ ಅಗೇನ್ ದ ಸೇಮ್ ಪ್ರಾಬ್ಲಮ್. DJ ಲೈಟಿಂಗ್ ನೋಡ್ರಿ ಏಟ್ ದೂರ ಇದ್ರೆ ಭೀ ಚಲೋ ಅನ್ಸುತ್ತಲ್ಲ, ಮಸ್ತ್ ಅನಿಸುತ್ತಿತ್ತು. ಇದೇ ಎಲ್ಲ ನಂಗೆ ನೋಡೋದು ಎಂಜಾಯ್ ಅನ್ನಿಸ್ತದೆ. ಬಟ್ ಆ DJ ಸೌಂಡ್ ಬಂತಂದರೆ ಒಂದು ಸ್ವಲ್ಪ ಲಿಮಿಟ್ ತನಕ ಇಟ್ಸ್ ಓಕೆ. ಬಟ್ ಇಡೀ ರಾತ್ರಿ ಎಲ್ಲ ಡಿಸ್ಟರ್ಬೆನ್ಸ್ ಅಂದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತದೆ. ಆ್ಯಂಡ್ ನಮ್ಮ ಸೋನಮ್ಮನ ವೈಷ್ಣವಿ ಸಲುವಾಗಿ ತಂದಿರುವಂಥ ಮೆಟಲ್ ಮಲ್ಟಿ ಕಲರ್ ಬಳಿ ಹೆಂಗೆ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಜಸ್ಟಿಫೈ ಆಗ್ತಾ ಇಲ್ಲ ನೋಡ್ಲಿಕ್ಕೆ. ಗೋಲ್ಡನ್ ಕಲರ್ ಆ್ಯಂಡ್ ಮೆಟಾಲಿಕ್ ಕಲರ್ ಮಿಕ್ಸ್ ಅದಲ್ಲ, ಅದಕ್ಕೊಂದು ಸ್ವಲ್ಪ ಬ್ಲ್ಯಾಕ್ ಅನಿಸ್ತದದು. ಬಟ್ ನನಗಂತೂ ಇಷ್ಟ ಆಯಿತು. ಸಣ್ಣಕ್ಕಿದ್ರೂ ಮನ್ಸು ಮಾಡಿ ನಮ್ಮ ಸಲಕ್ಕೆ ತಂದಳ. ನಮ್ಮ ಸಲಕ್ಕೆ ಅಂದ್ರೆ ನನ್ನ ಮಗಳ ಸಲಕ್ಕೆ. ಆ್ಯಂಡ್ ನೈಟ್ ಡ್ರಿಂಕ್ನಾಗ ನಾನು ಕುಡಿತಾ ಇದ್ದೀನಿ ಚಿಯಾ ಸೀಡ್ಸ್. ಆ್ಯಕ್ಚುಲಿ ಮಾರ್ನಿಂಗ್ ನೆನೆಸಿಟ್ಟಿನಿ ಚಿಯಾ ಸೀಡ್ಸ್. ನನಗೊಂದು ಸ್ವಲ್ಪ ಫ್ರಸ್ಟ್ರೇಟ್ ಆಗ್ಲತ್ತಲ್ಲ, ಅದ್ರ ಸಲುವಾಗಿ ಸಬ್ಜಾ ಬೀಜ ಒಂದಿನ ಚಿಯಾ ಸೀಡ್ಸ್ ಕುಡೀರಿ ಅಂತ ಅಂದ್ಕೊಂಡಿನಿ. ಸೊ ಅದ್ರ ಸಲುವಾಗಿ ಈಗ ಆ್ಯಸ್ ಅ ನೈಟ್ ಡ್ರಿಂಕ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಚಿಯಾ ಸೀಡ್ಸ್ ವಿಚ್ ಈಸ್ ವೆರಿ ರಿಚ್ ಇನ್ omega 3 and fiber also. That's all for the day. And ರಾತ್ರಿ ತನಕ ನಾನು ಕಂಪ್ಲೀಟ್ ಮಾಡಿರೋದು 4 liters of water done for the day friends. ವಾಕಿಂಗ್ ಆಗ್ಯದ, ಎಲ್ಲಾನೇ ಸರಿಯಾಗಾಯಿತು. ಬಟ್ ನಿಮ್ಗೆ ಈ ತನಕ ಶಾರ್ಟ್ನಾಗ ನಾನು ಬಾಯ್ ಹೇಳಿನಲ್ಲ, ಬಟ್ ಬಾಯಿ ನಂದು ಈಟ್ ಜಲ್ದಿ ಆಗಿಲ್ಲ. ಆ್ಯಕ್ಚುಲಿ ಡೈಲಿ 9:30 to 10 ಒಳಗೆ ಮುಗ್ಬೇಕಿ ನಾನು. ಇವತ್ತು ಯಾಕೋ ಏನೋ ನಿದ್ದೆನೇ ಹತ್ತಿಲ್ಲ. ಪಂಗ ಮೂವಿ ನೋಡ್ಕೋತ ಕುಂತೀನಿ ಹೊರಗೆ ಹೋಗಿ ಟಿವಿನಾಗ. ಸೊ ಟೈಮ್ ನೋಡ್ಬೋದು 11:30. ಸೊ ಪಂಗ ಮೂವಿ ಕಂಪ್ಲೀಟ್ ಮಾಡಿ ಫಾಸ್ಟ್ ಫಾರ್ವರ್ಡ್ನಾಗ ಇಟ್ಕೊಂಡು ನೋಡಿ ಮಲ್ಕೊಂಡಿನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.